ನಮಸ್ಕಾರ, ಇದು ಭೀಮಾವಾದ ನ್ಯೂಸ್. ಇಂದಿನ ವಿಶೇಷ ವರದಿಯಲ್ಲಿ ನಾವು ತೋರಿಸುತ್ತಿರುವುದು ಜೇವರ್ಗಿಯ ಖಾಜಾ ಕಾಲೋನಿಯ ವಾರ್ಡ್ ನಂಬರ್ 9ರ ದುಸ್ಥಿತಿ. ಇಲ್ಲಿನ ಜನರಿಗೆ ಮೂಲಭೂತ ಸೌಕರ್ಯ ಎಂಬುದು ಕೇವಲ ಕನಸಾಗಿದೆ. ರಸ್ತೆಗಳಿಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇಲ್ಲಿನ ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಧ್ವನಿ ರವಿಕುಮಾರ್ ಎಂ ಬಿರ್ನಳ್ಳಿ. ಸಾಕಷ್ಟು ವರ್ಷಗಳಿಂದ ಇಲ್ಲಿ ಮೂಲಭೂತ ಸೌಕರ್ಯ ಇಲ್ಲ, ಒದಗಿಸಿ ಕೊಡ್ರಿ ನಮಗೆ ಅಂತ ಸಾಕಷ್ಟು ಬಾರಿ ಪುರಸಭೆಗೆ ಮನವಿ ಲೆಟರ್ಗಳನ್ನ ಕೊಟ್ಟಿದ್ದಾರೆ ಹಾಗೂ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ವಿಡಿಯೋಗಳನ್ನ ಮಾಡಿ ಹಾಕಿದ್ದಾರೆ. ಆದರೆ ಕೂಡ ಇಲ್ಲಿ ಯಾವುದೇ ಥರ ಅಭಿವೃದ್ಧಿ ಆಗಿಲ್ಲ. ಮೂಲಭೂತ ಸೌಕರ್ಯ ಬಗ್ಗೆದಲ್ಲಿ ಯಾರು ಒಬ್ಬರು ಬಂದು ಮಾಡಿಕೊಡ್ತೀವಿ ಅಂತಲೂ ಹೇಳಿಲ್ಲ. ಇರ್ತಕ್ಕಂಥ ಮೆಂಬರ್ ಕೂಡ ಅವರ ಅವಧಿ ಮುಕ್ತಿರನ್ನು ಕೂಡ ಇಲ್ಲಿ ಒಂದು ಸಿಸಿ ರಸ್ತೆ ಇಲ್ಲ, ಒಂದು ಚರಂಡಿ ಇಲ್ಲ, ಬೀದಿ ದೀಪಗಳು ಹಾಕಬೇಕಾದ್ರೂ ಒಂದೊಂದು ಕಂಬಗಳಾದ್ರೂ ಬೇಕು. ಇಲ್ಲಿ ನಾವು ನಿಮಗೆಲ್ಲ ವಿಡಿಯೋದಲ್ಲಿ ತೋರಿಸ್ತೀನಿ. ಕಂಬಗಳು ಸುದಕ್ಕಿಲ್ಲ. ಇಲ್ಲಿ ಇರ್ತಕ್ಕಂಥ ಸ್ಥಳೀಯರು ಕೂಡ ನಮ್ಮ ಜೊತೆಗಿದ್ದಾರೆ. ಬರ್ರಿ, ಇಲ್ಲಿ ಎಷ್ಟು ವರ್ಷದಿಂದ ಅವರು ನಿವಾಸ ಮಾಡ್ತಿದ್ದಾರೆ, ಏನೇನು ತೊಂದರೆ ಇದೆ ಅದನ್ನ ಅವ್ರ ಬಾಯಿಂದಾನೆ ಕೇಳೋಣ. ಅಕ್ಕೋರ ನಮಸ್ಕಾರ ರೀ. ಎಷ್ಟು ವರ್ಷದಿಂದ ಏರಿದಾಗ ನಿವಾಸ ಮಾಡ್ತಿದ್ದೀವಿ? ಪುರಸಭೆಗೆ ಹೋಗಿ ಸಂದು ಒಂದು ಲೆಟರ್ ಆದ್ರೂ ಅವ್ರಿಗೆ ಹೋಗಿ ಆದ್ರೆ ಹೇಳಿದ್ರಿ. 20 ವರ್ಷದಿಂದನೂ ಈ ನಗರ ಏನಿದೆಯಲ್ಲ ವಾರ್ಡ್ ನಂಬರ್ 9 ಇದು ಇದೇ ತರನೇ ಇದೆಯಾ? ಪೂರ ಕಥಾ ದಿನ ಒಂದು ಬೆಳದ ಕಾಲ ಮುರ್ಕೋದು ಮನ್ಯಾಗ ಕಲಿ ಮುದುಗ ಬಿದ್ದು ಕಾಲ ಮುರ್ಕೊಂಡು ಕೂತದ ಮನ್ಯಾಗ. ಅದು ಆಯ್ತಾ ಏನೂ ಇಲ್ಲ, ಹೆಂಗ್ ಹೋಗ್ಬೇಕು, ಹೆಂಗ್ ನಡಿಬೇಕು. ಈಗ ಇಲ್ಲಿ ನೋಡ್ತಿರೋ ಪ್ರಕಾರ ಏನೋ ಒಂದು ಕಂಬ ಇಲ್ಲ, ಒಂದು ಬೀದಿ ದೀಪಗಳಂತ ಬೆಳಕೆ ಇಲ್ಲ. ರಾತ್ರಿ ಹೊತ್ತಿನಾಗ ಹೆಂಗ್ ನೀವು ಹೆಂಗಿರಿ ಅನ್ನೋದು ಏನ್ ಮತ್ತೆ ಕತ್ತಲ ಮನೆ ಬತ್ತಲ್ ಜೋರು ಮಾಡಿದಂಗ ಯಾರು ಮೆಂಬರೇ ಬರಂಗಿಲ್ಲ. ಈ ಒಣಗ ಮೆಂಬರೇ ಬರಂಗಿಲ್ಲ. ಮೆಂಬರ್ ಅಂದ್ರೆ ನಮ್ಗೆ ನೋಡೋಣ ಒಳ್ಳೆ ನೋಡಂಗಿಲ್ಲ. ಮೆಂಬರ್ ಗೋಡಿ ಅದು ಓಟ್ ಹಾಕ್ಲಾಕ ಓಡಿ ಬರ್ತಾರ ನೋಡ್ರಿ. ರೊಕ್ಕ ಹಾಕ್ರಪ್ಪ, ನಾವು ಓಡಿ ಬರ್ತೀನಿ. ಪುಸ್ತಕ ಬರ್ರ ಪುಸ್ತಕ ರೊಕ್ಕ ಜಮಾ ಮಾಡ್ತಾರ, ಇಟ್ಕೋತಾರ, ಮನೆ ಕಡ್ಕೋತಾರ. ನಮ್ಮ ಹತ್ರ ಬಿಡ್ರಿ ಏನ್ ಮಾಡ್ಬೇಕು? ದಿನ ಒಂದು 10 ಮಂದಿ ಬರ್ತಾರೆ ಮೆಂಬರ್. ಪ್ರೆಸೆಂಟ್ ಸ್ಥಳೀಯ ಶಾಸಕರು ಕೂಡ ಯಾವ್ದಾದ್ರು ಇಲ್ಲಿ ಬಂದು ಭೇಟಿ ಕೊಟ್ಟಿರ್ಬೋದಲ್ಲ ನಗರ? ನಮ್ಮ 40 ಮನೆಯ ಬಾಂಡ್ಯದವರು ಎಲ್ಲರ ಮನೆಗೆ ಬರ್ತಾರ ಓಟ್ ಹಾಕಂತ. ಒಬ್ಬರ ಮನೆಗೆ ಒಂದ್ ನಡ ಕೊಟ್ಟಿಲ್ಲ, ಒಂದ್ ಜಾಗ ಕೊಟ್ಟಿಲ್ಲ, ಏನೂ ಇಲ್ಲ. 40 ವರ್ಷ ಐತಿ ನೀವು ಒಣ ಸಂಸಾರ ಮಾಡ್ಲಕತ್ತೀವಿ ಇವ್ರಾಗ. 40 ವರ್ಷ ನೋಡ್ತಿದ್ರ ಖಾಜಾ ಕಾಲೋನಿ ವಾರ್ಡ್ ನಂಬರ್ 9ರಲ್ಲಿ ಜನರ 20 ವರ್ಷದಿಂದ ನಿವಾಸ ಮಾಡ್ತಿದ್ದಾರೆ. ಆದ್ರೂ ಏನ್ ಗೊತ್ತಂದ್ರೆ ಇಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಇಲ್ಲ, ರೋಡ್ ಇಲ್ಲ, ನಾಲಿ ಇಲ್ಲ, ಏನಿಲ್ಲ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದ ವಾರ್ಡ್ ನಂಬರ್ 9ರ ವ್ಯಾಪ್ತಿಗೆ ಬರುವ ಖಾಜಾ ಕಾಲೋನಿಯ ನೈಜ ಸ್ಥಿತಿಯನ್ನು ಇಂದು ನಾವು ನಿಮ್ಮ ಮುಂದೆ ಇಡುತ್ತಿದ್ದೇವೆ. ಇಲ್ಲಿನ ಜನರು ಕಳೆದ 15ರಿಂದ 20 ವರ್ಷಗಳಿಂದ ನರಕ ಸದೃಶ ಜೀವನ ನಡೆಸುತ್ತಿದ್ದಾರೆ. ಇಲ್ಲಿ ರಸ್ತೆಗಳಿಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ, ಕನಿಷ್ಠ ಬೀದಿ ದೀಪಗಳ ಸೌಲಭ್ಯವೂ ಇಲ್ಲವಾಗಿದೆ. ನೀವು ಇಲ್ಲಿ ನಗರದಲ್ಲಿ ಇರ್ತಕ್ಕಂಥದ್ದು ಎಷ್ಟು ವರ್ಷ ಆಯ್ತು? ನೀವು ಇಲ್ಲಿ 10 ವರ್ಷ ಆಯ್ತು. 10 ವರ್ಷ ಆಯ್ತು. ಇಲ್ಲಿ ಸಿಸಿ ರಸ್ತೆ ಇಲ್ರಿ ಸರ್, ನಾವು ತಿರ್ಗಾಡ್ತಾವ್ರಿ. ನಾಲಿ ಇಲ್ರಿ, ಇಲ್ಲಿ ಲೈಟ್ ಇಲ್ಲ ಸರ್. ಇಲ್ಲಿ ನಾವು ಹೆಂಗ್ ತಿರ್ಗಾಡ್ಬೇಕು, ಹೆಂಗ್ ಮಾಡ್ಬೇಕ್ರಿ? ಮುನ್ಸಿಪಾಲಿಟಿಗೆ ಹೋಗಿದ್ರಿ. ಮುನ್ಸಿಪಾಲಿಟಿ ಬರೀ ಬಂದ್ರಿ, ನೋಡಿದ್ರಿ, ಆಯ್ತ್ರಿ ಮುರುಮ್ ಹಾಕ್ತೇನ್ರಿ, ಇವು ಹಾಕ್ತೀನಿ ಅಂತ ಸಾಬಂದ್ರ. ಮತ್ತ ಒಂದು 3 ತಿಂಗ್ರಿ ಇದು ಯಾರು ಬಂದಿಲ್ಲ ರೀ. ನಾವು ಯಾರು ಹೇಳ್ಬೇಕ್ರಿ? ಟ್ಯಾಕ್ಸ್ ತುಂಬ್ಕೋತಾರ, ಎಲ್ಲ ಮಾಡ್ಕೋತಾರ ಮುನ್ಸಿಪಾಲಿಟಿದಾಗ. ಈ ದೃಶ್ಯಗಳನ್ನು ಗಮನಿಸಿದರೆ ಇದು ಪಟ್ಟಣದ ಒಂದು ವಾರ್ಡ್ ಎಂದು ಹೇಳಲು ಅಸಾಧ್ಯವಾಗಿದೆ. ರಸ್ತೆಗಳು ಪೂರ್ತಿ ಕೆಸರುಮಯವಾಗಿದ್ದು, ಚರಂಡಿ ನೀರು ರಸ್ತೆಯಲ್ಲೇ ಹರಿಯುತ್ತಿದೆ. ಮಳೆಗಾಲ ಬಂತೆಂದರೆ ಇಲ್ಲಿನ ಜನರ ಪರಿಸ್ಥಿತಿ ಹೇಳತೀರದು. ಇಲ್ಲಿನ ಮಹಿಳೆಯರು ಕಣ್ಣೀರು ಹಾಕುತ್ತಾ ತಮ್ಮ ಅಳವನ್ನು ತೋಡಿಕೊಳ್ಳುತ್ತಿದ್ದಾರೆ. ನಾವು 20 ವರ್ಷಗಳಿಂದ ಇಲ್ಲೇ ವಾಸವಿದ್ದೇವೆ, ಆದರೆ ನಮಗೆ ಯಾರೂ ಸಹಾಯ ಮಾಡುತ್ತಿಲ್ಲ. ಮಕ್ಕಳಿಗೆ ಟೈಫಾಯ್ಡ್, ಮಲೇರಿಯಾದಂತಹ ಕಾಯಿಲೆಗಳು ಹರಡುತ್ತಿವೆ ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ನನ್ನ ಹೆಸರು ಶೋಯಬ್ ಗಿರಿ, ಭಾರತ್ ಕ್ರಾಂತಿಕಾರಿ ರೇಸಂಗ್ ಜಿಲ್ಲಾಧ್ಯಕ್ಷ. ನಾವು ವಾರ್ಡ್ ನಂಬರ್ 9ರಲ್ಲಿ ನಾವು ಏರಿಯಾ ಅಭಿವೃದ್ಧಿ ಬಗ್ಗೆ ನಾವು ಗಮನಕ್ಕೆ ತಂದೀವಿ. ಶಮ್ಲಿಂಗ್ ದೇಸಾಯಿ ಅವರು CO ಇದ್ದಾರೆ, ಮತ್ತು ಅರುಣ್ ಕುಮಾರ್ ಜೈ ಇದ್ದಾರೆ. ಅವ್ರು ಭಾಳಷ್ಟು ಆಫೀಸರ್ ಮಂದಿ ಗಮನಕ್ಕೆ ತಂದು ನಾವು ಮೆಂಬರ್ಗೂ ಹೇಳಿದ್ದೀವಿ. ಇದು ಏನದ ರೋಡ್ ಡ್ರೈನೇಜ್ ನಾವು ಟೆಂಡರ್ ಮಾಡ್ತೀವಿ, ಮುರುಮ್ ತಂದು ಹಾಕ್ತೀವಿ ಅಂತ ಹೇಳ್ಯಾರ. ಇನ್ನೊಂದು ತನ ಮುರುಮ್ನು ತಂದು ಹಾಕಿಲ್ಲ. ಲೈಟ್ ಕಂಬ ವ್ಯವಸ್ಥೆ ಇಲ್ಲ, ಲೈಟಿಂದು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ.
ಅದು ಸಣ್ಣ ಸಣ್ಣ ಹುಡುಗರು ಸಾಲಿ ಹೋಗೋರು ಬರೋರು ಏನಾದ್ರು ಭಾಳಷ್ಟು ತೊಂದರೆ ಅನುಭವಿಸ್ಲತ್ತಾರ. ಅಲ್ಲಿ ಭಾಳಷ್ಟು ಸಣ್ಣ ಹುಡುಗರಿಗೆ ಹಾವು ಕಚ್ಚೋದು ಅದು ಭಾಳ ಸಮಸ್ಯೆ ಆಗ್ಲತ್ತ. ಅದನ್ನ ಅನೇಕ ಸಲ ನಾವು ಶಂಭಲಿಂಗ ದೇಸಾಯಿ ಚಿಪಾತ್ರಿ ಹೇಳಿದ್ರೇನ ಗಮನಕ್ಕೆ ಬಂದ್ರೂ ಇನ್ನೂ ಕೆಲಸ ಮಾಡಲಾಗ್ಯಾರ. ಟೆಂಡ್ರಾಗಿ ಎಷ್ಟು ತಿಂಗಳಾಯ್ತು ಸರ್, ಯಾಕೆ ರೋಡ್ ಮಾಡ್ತಿಲ್ಲ ಅಂತ ಯಾವ್ದಾದ್ರು ಹೋಗಿ ಕೇಳಬೇಕಾಗಿತ್ತು, ಯಾಕೆ ಕೇಳಿಲ್ಲ ನೀವು? ಇಲ್ಲ ಟೆಂಡರ್ ಆಗ್ಯದ ಮಾಡಿ ಅಂತ ಎಲ್ಲ ಪ್ಯಾಕೇಜ್ನಾಗ ಇರ್ತದೆ, ಅದು ಕೆಲಸ ಮುಗಿಸ್ಕೊಂಡ್ಬಂದು ಮಾಡ್ತೀವಿ ಅಂತ ಹೇಳ್ಯಾರ. ಮಾಡ್ತಂದ ಮ್ಯಾಗ ಏನದ MLA ಫಂಡ್, ಗ್ರ್ಯಾಂಡ್ ಫಂಡ್, ಅದು ಫಂಡ್ ಅಂತ ಹೇಳ್ತಾರ. ಆದ್ರೆ ಇಲ್ಲಿ ಮುಂದೆ ಒಂದು ಹಾಕ್ತಿರಿ ಮುರಮ್ ಅದ, ಇವತ್ತು ಹಾಕ್ತೀವಿ ನಾಳೆ ಹಾಕ್ತಿಲ್ಲ ಅಂತ ಹೇಳ್ಯಾರ. ಹೋಗ್ರು ಬರೀ ರಾತ್ರಿ ಕತ್ತಲಾಗ ಬೀಳತ್ತಾರ. 3 ಸಲ ನಾವು ಫೋಟೋನು ತೋರಿಸಿವಿ, ಮೀಡಿಯಾನ ಹಾಕಿ ಫೇಸ್ಬುಕ್ನಾಗ ಎಲ್ಲ ಕಡೆ ಹಾಕಿದ್ದೀವಿ. ಮೀಡಿಯಾ ಅವರಿಗೂ ಮಾತಾಡಿವಿ. ಮುನ್ನವರ್ದವಲ್ಲ ಅವರಿಗೆ ಮಾತಾಡಿದ ಮ್ಯಾಗ ಅವರು ಗ್ರೂಪ್ನಾಗ ಹಾಕ್ತಾರೆ. ಅವ್ರು TMC ಗ್ರೂಪ್ನಾಗ ಮಾಡ್ತೀನಿ ಅಂತಾರೆ, ನೋಡ್ತಾರೆ, GPS ಫೋಟೋ ತಕ್ಕೋತಾರೆ, ಸ್ವಲ್ಪ ಕೆಲಸ ಮಾಡ್ತಾರೆ. ಸಾಫ್ ಮಾಡ್ದಂಗೆ ಇದು ಅರ್ಧಂಬರ್ಧಂಗೆ ಸಾಫ್ ಆಗ್ಯದ, ಪೂರ ಆಗಿಲ್ಲ. ಆದ್ರೆ ಇಲ್ಲಿ ನಮ್ಗೆ ಬೇಕಾಗಿದ್ದು ಅರ್ಜೆಂಟ್ ಏನದ, ನೀರಿಂದ ಕುಡಿಯೋದು ಸೇವಾ ಪೈಪ್ಲೈನ್ ಆಗಬೇಕು, ರೋಡ್ ಆಗಬೇಕು, ಲೈಟಿಂಗ್ ಕಂಬ ವ್ಯವಸ್ಥೆ ಆಗಬೇಕು, ರೋಡ್ ಆಗಬೇಕು. ಈಗ ತಾತ್ಕಾಲ ಪೂರ್ತಿಯಾಗಾರ ಒಂದು ಮಿನಿಮಮ್ ಒಂದು 10-15 ಟ್ರಿಪ್ ಮುರುಮ್ರ ಬೇಕಾ. ಈಗ ಏನದ ಬರೋದು ನೋಡೋದು, GPS ಫೋಟೋ ಹಾಕೋದು, ಹೈಯರ್ ಆಫೀಸರ್ ಹೋಗೋದು ಹಾಕ್ತಾರೆ. ಅವ್ರೇನದ ಹ್ಞೂ ಅಂತ ಕಳಿಸ್ಬಿಡ್ತಾರೆ. ಆದ್ರೆ ಇದು ಲಂಚ ತೊಗೊಂಡು ಇವ್ರು ಕೆಲಸ ಮಾಡತ್ತಾರ ಅಂದ್ರೆ ಇವ್ರು ಬೋಕಸ್ ಬಿಲ್ ನಿಂದರ್ಸಿದ್ದು ಇಮಿಡಿಯೇಟ್ಲಿ ಅವ್ರ ಮೇಲೆ ಆಕ್ಷನ್ ತೊಗೋಬೇಕು. ಯಾಕಂದ್ರೆ ಮುರುಮ್ ಆಯ್ತು, ಬೇರೆ ಕಡೆ ಭಾಳಷ್ಟು ಕೆಲಸ ನಡೆದಾವ. ಆದ್ರೆ ಬೋಕಸ್ ಬಿಲ್ ಹಚ್ಚಿ ಅವರೇ ಮಾಡ್ಕೊಳತ್ತಾರ. ಅದು ಎಕ್ಸಾಕ್ಟ್ ಏನದ ಆದಷ್ಟು ಬೇಗ ಜಲ್ದಿ ಕೆಲಸ ಮಾಡಿಲ್ಲ ಅಂದ್ರೆ ಎಲ್ಲ ಏರಿಯಾ ಅಭಿವೃದ್ಧಿ ಬಗ್ಗೆ ಎಲ್ಲ ಏರಿಯಾ ಜನರಿಗೆ ತೊಗೊಂಡಿರೋದ ನಾವು ಹೋರಾಟ ಮಾಡ್ತೀವಿ ಅಂತ ಇದು ಈ ಎಚ್ಚರಿಕೆ ಕೊಡೋದು ಮಾಧ್ಯಮದ ಮುಖಾಂತರ. ಶೋಯಬ್ ಗಿರಣಿ ಅವರು ಮಾತನಾಡಿ, ನಗರಸಭೆಯ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈ ವಾರ್ಡ್ನತ್ತ ಗಮನ ಹರಿಸುತ್ತಿಲ್ಲ. ಜನರು ತೆರಿಗೆ ಪಾವತಿಸಿದರೂ ಅವರಿಗೆ ಕನಿಷ್ಠ ಸೌಲಭ್ಯಗಳನ್ನು ನೀಡುತ್ತಿಲ್ಲ ಎಂದು ಕಿಡಿಕಾರಿದ್ದಾರೆ. ಒಂದು ವೇಳೆ ಈ ಕೂಡಲೇ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳನ್ನು ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಇಲ್ಲಿನ ಮಕ್ಕಳ ಉದ್ಯಾನವನದ ಸ್ಥಿತಿಯಂತೂ ಕೇಳುವುದೇ ಬೇಡ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಿದ ಆಟದ ಸಾಮಗ್ರಿಗಳು ಇಂದು ತುಕ್ಕು ಹಿಡಿದು ನೆಲಕ್ಕುರುಳಿವೆ. ಗಲೀಜು ಮತ್ತು ಕಸದ ರಾಶಿಯ ನಡುವೆ ಮಕ್ಕಳು ಆಟವಾಡುವ ಪರಿಸ್ಥಿತಿ ಎದುರಾಗಿದೆ. ಸ್ಲೈಡರ್ ಮತ್ತು ಉಯ್ಯಾಲೆಗಳು ಮುರಿದು ಹೋಗಿದ್ದು ಅಪಾಯಕ್ಕೆ ಆಹ್ವಾನ ನೀಡುತ್ತಿವೆ. ಚರಂಡಿ ನೀರು ನಿಂತಿರುವುದರಿಂದ ಸಾಂಕ್ರಾಮಿಕ ರೋಗಗಳ ಭೀತಿ ಆವರಿಸಿದೆ. ಹಂದಿಗಳ ಕಾಟ ಮತ್ತು ಸೊಳ್ಳೆಗಳ ಹಾವಳಿ ಹೆಚ್ಚಾಗಿದೆ. ಖಾಜಾ ಕಾಲೋನಿಯ ನಿವಾಸಿಗಳು ಕನಿಷ್ಠ ಸೌಲಭ್ಯಗಳಿಗೂ ಪರದಾಡುತ್ತಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ಈ ಸಮಸ್ಯೆಗಳನ್ನು ಬಗೆಹರಿಸುತ್ತಾರೆಯೇ ಎಂದು ಕಾದು ನೋಡಬೇಕಿದೆ. ಕ್ಯಾಮರಾಮನ್ ಜೊತೆ ನಿಮ್ಮ ರವಿಕುಮಾರ್ ಎಂ. ಬೀರನಹಳ್ಳಿ, ಭೀಮಾವಾದ ನ್ಯೂಸ್, ಜೇವರ್ಗಿ.